ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು. ಇವತ್ತಿನ ಕಂಟೆಂಟ್ ಬಂದು ಇನ್ಫ್ಲೇಷನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ರಿಸ್ಕ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದಾಗ ನಿಮಗೆ ಈಸಿ ಆಗುತ್ತೆ ವಿಡಿಯೋಸ್ಗಳು ನೋಡ್ಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಇಲ್ಲಿ ತನಕ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ರಿಸ್ಕ್ ಆಫ್ ಇನ್ವೆಸ್ಟ್ಮೆಂಟ್? ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿದ್ದೀರಾ ಅಥವಾ ಎಲ್ಲೆಲ್ಲಿ ರಿಸ್ಕ್ ಇದೆ, ಆ ರಿಸ್ಕ್ ನ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ವಾರೆನ್ ಬಫೆಟ್ ಅವರು ಕೂಡ ಕೆಲವೊಂದು ರಿಸ್ಕ್ ಏರಿಯಾಗಳ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು 4-5 ಪಾಯಿಂಟ್ ನಾನು ಇವತ್ತಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ನೀವು ತುಂಬಾ ಸರಿ ಕೇಳಿದಿರಾ ಅಥವಾ ತುಂಬಾ ಸರಿ ನೋಡಿದಿರಾ. ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾ ಇದೀರ ಅಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಸ್ ಕ್ಯಾನ್ ಫ್ಲಕ್ಚುಯೇಟ್ ರ್ಯಾಪಿಡ್ಲಿ ಡ್ಯೂ ಟು ಮಾರ್ಕೆಟ್ ಕಂಡೀಷನ್ಸ್. ಕೆಲವೊಂದ್ ಸರಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಅಂತ ನೋಡಿದರೆ ಸಾಮಾನ್ಯವಾಗಿ ಪ್ರತಿ ಸರಿನೂ ಕೂಡ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಒಂದ್ಸರಿ ಮೇಲ್ ಹೋಗುತ್ತೆ, ಒಂದ್ಸರಿ ಕೆಳಗಡೆ ಬರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಮಾಡಿದಾಗ ಒಂದ್ ವೇಳೆ ಡೌನ್ ಆದ್ರೆ ಏನ್ ಮಾಡ್ಬೇಕು, ಅಥವಾ ಡೌನ್ ಆಗ್ತಾ ಇದೆ ಅಂತ ಗೊತ್ತಾಗದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ತಡೆಯುವಂಥದ್ದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅನ್ನ ನೋಡ್ಕೊಂಡು ನೀವು ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ. ಅದರ್ವೈಸ್ ನಿಮ್ಮ ಹಣ ನೀವು ಕಳ್ಕೊಳ್ತೀರಾ. ಅಂದ್ರೆ ನೀವು ಹಾಕಿರುವಂತ ಹಣ ನಿಮ್ಮ ಹಣ ಪೂರ್ತಿಯಾಗಿ ಸಿಗಲ್ಲ, ಅದರಲ್ಲೂ ಕೂಡ ಕಡಿತ ಆಗಿ ನಿಮಗೆ ಹಣ ಸಿಗುತ್ತೆ. ಹಾಗಾಗಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಏನೆಲ್ಲ ಇರುತ್ತೆ, ಏರಿಳಿತಗಳಿರುತ್ತೆ, ಅದನ್ನ ಆಧಾರದ ಮೇಲೆ ನೀವು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ಫ್ಲೇಷನ್ ರಿಸ್ಕ್. ಇನ್ಫ್ಲೇಷನ್ ಕ್ಯಾನ್ ಎರೋಡ್ ದ ಪರ್ಚೇಸಿಂಗ್ ಪವರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಓವರ್ ಟೈಮ್. ಇನ್ಫ್ಲೇಷನ್ಸ್ ಕೂಡ ಮಿನಿಮಮ್ ಇನ್ ಇಯರ್ ಅಥವಾ ಒನ್ಸ್ ಇನ್ 6 months ಏನಾಗುತ್ತೆ, ಮಿನಿಮಮ್ 4.5 ಇಂದ 5 ಅಥವಾ 6 ವರೆಗೆ, ಮ್ಯಾಕ್ಸಿಮಮ್ 6 ವರೆಗೆ ಇನ್ಫ್ಲೇಷನ್ಸ್ ಆಗ್ತಾ ಇರುತ್ತೆ. ಅಥವಾ ನಮ್ಮ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಆ ಪದಾರ್ಥಗಳ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಇನ್ಫ್ಲೇಷನ್ಸ್ ಏನಿದೆ ನೋಡ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಸ್ಟಾಕ್ ಬೈ ಮಾಡೋಂಥದ್ದಾಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮೂರನೇದು ಲಿಕ್ವಿಡಿಟಿ ರಿಸ್ಕ್. ಸಮ್ ಇನ್ವೆಸ್ಟ್ಮೆಂಟ್ ಮೇ ಬಿ ಡಿಫಿಕಲ್ಟ್ ಟು ಸೆಲ್ ಕ್ವಿಕ್ಲಿ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಸ್ಟಾಕ್ ನ ಬೈ ಮಾಡಿರ್ತೀರ. ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನ 3 ದಿನಗಳಲ್ಲಿ ಆ ಒಂದು ಸ್ಟಾಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಸಡನ್ ಆಗಿ ನೀವು ಸೇಲ್ ಮಾಡಕ್ ಹೋದಾಗ ಆ ಒಂದು ಸ್ಟಾಕ್ ಏನಿರುತ್ತೆ ಯಾರು ಬೈ ಮಾಡಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಯಾಕೆಂತ ಹೇಳಿದ್ರೆ ಅದು ಕೂಡ ಅಂದ್ರೆ ಡೌನ್ ಆಗ್ತಾ ಇದೆ, ವ್ಯಾಲ್ಯೂ ಇರೋದಿಲ್ಲ. ಅದ್ ತಗೊಂಡ್ರು ಕೂಡ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಅಥವಾ ಕೆಲವೊಮ್ಮೆ ನಿಮಗೆ ಈ ತರ ಸಿಚುವೇಶನ್ ಬರುತ್ತೆ. ಹಾಗಾಗಿ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಮುಂಚೆ ನಿಮ್ ಮುಂದಿನ ದಿನಗಳಲ್ಲಿ ಅಥವಾ ಹಿಂದೆ ಟ್ರ್ಯಾಕ್ ನೋಡಿ, ಹಿಂದೆ ಲಾಸ್ಟ್ ಒಂದು 6 months ಅಥವಾ ಲಾಸ್ಟ್ 1 year ಅಥವಾ 2 years ಟ್ರ್ಯಾಕ್ ನೋಡಿ. ಅದ್ರ ಆಧಾರದ ಮೇಲೆ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಚೇಂಜ್ in interest rate can be affected investment values, particularly bonds. Sometimes ನಿಮ್ಮ ಹತ್ರ ದುಡ್ಡು ಇರುತ್ತೆ, ನಾನು ಬಾಂಡ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಟ್ಟಿರ್ತೀನಿ. ಸಡನ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ರಿಸ್ಕ್ ಅನ್ನೋದು ಅಂತ ಅನ್ಸಿದ್ರೆ ನೀವು ಅಲ್ಲಿ ಹಣ ಹಾಕ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಹಾಕಿರುವಂತ ಬಾಂಡ್ಗೆ ಇನ್ವೆಸ್ಟ್ಮೆಂಟ್ ಅಥವಾ ಏನಾದ್ರು ಏರುಪೇರಾದಾಗ ನಿಮಗೆ ಹಣ ಅಲ್ಲೂ ಕೂಡ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ರಿಸ್ಕ್ ಇದೆ ಅಥವಾ ನಿಮಗೆ ರಿಸ್ಕ್ ಅನ್ನೋ ಏರಿಯಾ ಗೊತ್ತಾಗ್ತಿದೆ ಅಂತಂದ್ರೆ ಅಲ್ಲಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಒಂದ್ ವೇಳೆ ನಿಮಗೆ ಗೊತ್ತಿದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ನಿಮ್ಮ ಹಣನ ನೀವು ಕಳ್ಕೊಂತೀರಾ. ಐದರ್ ಇಟ್ ಈಸ್ 10%, 20%, 30% ಅಥವಾ 50% ಎಷ್ಟಾಗುತ್ತೆ ಗೊತ್ತಿಲ್ಲ. ಬಟ್ ಆ ಒಂದು ರಿಸ್ಕ್ ನ ನೀವು ತಗೊಳಕ್ ಹೋಗ್ಬೇಡಿ. ನೀವು ಮಾಹಿತಿ ಗೊತ್ತಿಲ್ಲ ಅಂದ್ರೆ ಮಾಹಿತಿ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಕಂಪನೀಸ್ ಸ್ಪೆಸಿಫಿಕ್ ರಿಸ್ಕ್. Individual company can face challenges that negatively impact their stock performance.
ಕೆಲವೊಂದು ಕಂಪನಿ ಕಳೆದ ಲಾಸ್ಟ್ 6 ತಿಂಗಳು ಅಥವಾ ಕಳೆದ 6 ವರ್ಷನೋ ಅಥವಾ 2 ವರ್ಷನೋ 3 ವರ್ಷನೋ ಅವ್ರದ್ದು ಆಲ್ವೇಸ್ ನೆಗೆಟಿವಿಟಿ ಬರ್ತಾ ಇದೆ ಅಥವಾ ಲಾಸ್ ಅಲ್ಲಿ ಇದೆ ಅಂತಂದ್ರೆ ಆ ಕಂಪನಿಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಆ ಕಂಪನಿಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಹಣನ ಕಳ್ಕೊಳ್ತೀರಾ. ಸೊ ಹಾಗಾಗಿ ನೆಗೆಟಿವ್ ಇರೋಂಥ ಕಂಪನಿ ಅಥವಾ ಲಾಸ್ ಅಲ್ಲಿರೋ ಕಂಪನಿಗೆ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಇಲ್ಲೂ ಕೂಡ ನಾನು ಅದನ್ನ ಹೇಳ್ತೇನೆ, ಲಾಸ್ಟ್ 1 ಇಯರ್ 2 ಇಯರ್ 3 ಇಯರ್ಸ್ ಟ್ರ್ಯಾಕ್ ನೋಡಿ, ಅದು ಗ್ರೋತ್ ಅಲ್ಲಿ ಇದೆಯಾ ಅಥವಾ ಲಾಸ್ ಅಲ್ಲಿ ಇದೆಯಾ ಅಂತ ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಮ ಹಣ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ಒಂದೊಮ್ಮೆ ಅಲ್ಲ 2 ಸರಿ ನೀವು ಚೆಕ್ ಮಾಡಿ, ಟ್ರ್ಯಾಕ್ ಹೆಂಗಿದೆ ನೋಡಿ, ಅದ್ರ ಆಧಾರದ ಮೇಲೆ ಉಳಿತಾಯ ಮಾಡಿ ಅಂತ ನಾನು ಹೇಳ್ತಾ ನಾನು ಇವತ್ತಿನ ಕಂಟೆಂಟ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ವಾಚ್ ಮಾಡೋದಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಬಿಟ್ಟು. ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.